ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಂತೆಗೆಂದು ನಿರ್ಮಿಸಿದ್ದ ಕಟ್ಟಡಗಳು ಅಕ್ರಮ ಚಟುವಟಿಕೆಗಳ ತಾಣವಾಗಿರುವ ಘಟನೆ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಗ್ರಾಮದಲ್ಲಿ ಕೇಳಿಬಂದಿದೆ. ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಗ್ರಾಮದಲ್ಲಿ ಹಳ್ಳಿ ಸಂತೆಗೆಂದು ನಿರ್ಮಿಸಿದ ಕಟ್ಟಡಗಳು ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ. ಮದ್ಯವ್ಯಸನಿಗಳು ಕುಡಿದು ಬಿಸಾಕಿರುವ ಬಾಟಲ್ಗಳು ಹಾಗೂ ಇನ್ನಿತರ ಅವ್ಯವಚಾರಿಗಳ ಅಡ್ಡವಾಗಿದೆ. ಇಂದು ಸೋಮವಾರ ಸಂತೆ ಬೀದಿಯಲ್ಲಿ ನಡೆಯಬೇಕಿದ್ದ ಸಂತೆಯನ್ನು ಇತ್ತೀಚೆಗೆ ನಡೆದ ಶ್ರೀ ಲಕ್ಷ್ಮೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ಜಾಗ ಬೇಕೆಂದು ಧರಣಿ ನಡೆಸಿದ ಜಾಗದಲ್ಲಿ ಸಂತೆ ಇಡಲು ಮುಂದಾಗಿದ್ದಾರೆ. ಸಾರ್ವಜನಿಕರನ್ನು ವಿಚಾರಿಸಿದಾಗ ಅಲ್ಲಿ ಮೂಲಭೂತ ಸೌಕರ್ಯಗಳು, ಶೌಚಾಲಯ, ಊಟದ ವ್ಯವಸ್ಥೆ ಇಲ್ಲ. ಆ ಜಾಗ ಮದ್ಯವ್ಯಸನಿಗಳಿಗೆ ಹಾಗೂ ಮಾಂಸದಂದಿಯ ಜಾಗವಾಗಿದೆ. ಈ ವಿಷಯ ಸಂಬಂಧಿಸಿದಂತೆ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಅವರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಮಗೆ ಸ್ಪಂದಿಸಿಲ್ಲ ಎಂದು ವ್ಯಾಪಾರಸ್ಥರು ತಮ್ಮ ಅಳಲನ್ನ ತೋಡಿಕೊಂಡರು. ವ್ಯಾಪಾರಸ್ಥ ಪ್ರಕಾಶ್ ಮಾತನಾಡಿ, ಸುಮಾರು ವರ್ಷಗಳಿಂದ ಸಂತೆ ವಾಟದ ಹೊಸಳ್ಳಿ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿತ್ತು. ಆದರೆ ಈಗ ಅಧಿಕಾರಿಗಳು ದರ್ಪ ತೋರಿಸಿ ಸ್ಮಶಾನದ ಪಕ್ಕದಲ್ಲಿ ಸಂತೆ ನಡೆಸಲು ಹೇಳುತ್ತಿದ್ದಾರೆ. ಆದರೆ ಅಲ್ಲಿ ಮದ್ಯದ ಬಾಟಲ್ಗಳು ತುಂಬಿವೆ. ಯಾವುದೇ ಸೌಕರ್ಯಗಳಿಲ್ಲದ ಕಾರಣ ವ್ಯಾಪಾರ ನಡೆಸಲು ಕಷ್ಟಕರ ಪರಿಸ್ಥಿತಿಯಾಗಿದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ವಾಟಾದ ಹೊಸಳ್ಳಿ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಜಾಗದಲ್ಲಿ ಸಂತೆ ನಡೆಸಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಸ್ಥಳಕ್ಕೆ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪಿಎಸ್ಐ ರಮೇಶ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಈ ವಿಚಾರವನ್ನ ಇಂದೇ ಮೇಲಧಿಕಾರಿಗಳಿಗೆ ತಿಳಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಏನಪ್ಪ ನಿಮ್ಮ ಕತೆ ಏನಪ್ಪ? ತಡಿಯಪ್ಪ, ನಿಮಗೆ ಯಾವುದೇ ರೀತಿ ನಾನು ಇದ್ರಲ್ಲಿ ತೊಂದರೆ ಮಾಡಕ್ಕೆ ಯಾರೇ ತೊಂದರೆ ಮಾಡಕ್ ಹೋಗಲ್ಲ. ನಿಮಗೆ ಏನೇ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ಆಯ್ತಾ? ಎಲ್ಲಾನು ಹೇಳ್ತೀನಿ ಅವ್ರಿಗೆ, ಹಿಂಗಿದೆ ಸಮಸ್ಯೆಗಳು, ಹಿಂಗಿದೆ, ಅದನ್ನ ಕ್ಲಿಯರ್ ಮಾಡಿ ಅಂತಾನೆ ಹೇಳ್ತೀನಿ. ಪ್ರತಿಯೊಂದು ಪ್ರೆಷರ್ ಆಗ್ತೀನಿ ನಾನು ಯಾರಾದ್ರೂ ನಿಮ್ ಕೆಲಸ ಮಾಡಿ ಇರೋಕೆ. ಅರ್ಥ ಆಯ್ತಾ? ನಿಮ್ ಮಾಲೀಕರು ಮತ್ತೆ ಮಾಡಕ್ಕಾಗುತ್ತೆ. ಅರ್ಥ ಆಯ್ತಾನೆ? ವಯಸ್ಸಾದವರು ಯಾರು ನೋಡಿ ಸಂಬಂಧಪಟ್ಟಿರ್ತಕ್ಕಂಥವ್ರು ಯಾಕೆ ಬರ್ಲಿಲ್ಲ ಅನ್ನೋ ಕ್ವಶನ್ ಅಷ್ಟೇ ಬಿಟ್ರೆ ಇನ್ನು ಬೇರೆ ಏನಿಲ್ಲ. ಅಲ್ಲಿಗೆ ಹೋದ್ರೆ ಸ್ಪಂದನೆ ಇಲ್ಲ ಸರ್. ನೋಡಿ, ನಾವು 3 ಗಂಟೆಗೆ ಹೋಗಿರೋ ನಿರ್ಲಕ್ಷ್ಯ ಮಾಡಿದ್ರ ಅಂತ 3 ಗಂಟೆಗೆ ಹೋಗಿ 5 ಗಂಟೆವರೆಗೂ ಕಾದಿದ್ವಿ ಸರ್. ನಲ್ಲಿ ಪಾಪ ನೀವು ನಮಗೋಸ್ಕರ ನಮ್ ದೇವರಾಜ್ ಸರ್ ಫೋನ್ ಮಾಡಿದ್ರು, ಸಾಹೇಬ್ ನಿಮ್ಮ ಹತ್ರ ಕಾಯ್ತಿದ್ದೆ ಸರ್. ಅವ್ರ ಹತ್ರ ಹೋಗಿದ್ ನಾವತ್ತು ಹೇಳ್ತಾ ಇದ್ದೀನಿ ನಿಮ್ಗೆಲ್ಲರೂ, ನೀವು ಬಂದ್ರೆ ಇವಾಗ ಮೊದಲಿಂದ ಇಲ್ಲೇ ಸಂತೆ ನಡೀತಾ ಇತ್ತು. ಎತ್ಕೊಂಡೋಗಿ ಊರು ಆಚೆ ಹಾಕಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ವ್ಯಾಪಾರ ಆಗ್ತಾ ಇಲ್ಲ. ಜನಗಳು ಬರ್ತಾರೆ, ನಮಗೆ ತೊಂದರೆ ಆಗ್ತಾಯಿದೆ. ಊಟದ ವ್ಯವಸ್ಥೆ ಇಲ್ಲ, ನೀರಿಲ್ಲ, ವ್ಯಾಪಾರ 4 ಗಂಟೆಗೆ ಜನಗಳು ಬರೋದಿಲ್ಲ. ದೇವ ಅಂತ ಜಿಗಿಟ್ಟಿದ್ದು ಓಡೋಗ್ತಾರೆ. ಅಲ್ಲಿ ಕುಡುಕರು ಎಲ್ಲ ಮತ್ತೆ ಬೇರೆಯವರೆಲ್ಲ ಬಂದು ಗಲಾಟೆಗೆ ಮಾಡ್ತಾರೆ. 4 ಗಂಟೆಗೆ ಜನಗಳು ಬರ್ತಾಯಿಲ್ಲ. ನಮಗೆ ಊರಲ್ಲೇ ನಮಗೆ ಹಿಂಸೆ ಕೊಟ್ಟರೆ ಹೆಂಗೆ? ನಮ್ಗೆ ಇಲ್ಲೇ ಇದ್ದರೆ ಚೆನ್ನಾಗಿರುತ್ತೆ. ಸೋಮವಾರ ಸಂತೆ ಅಲ್ಲಾದರೆ ಆಗಲ್ಲ. ನಮಗೇನು ನಮ್ಮ ಕೈಯಲ್ಲೇನೂ ಆಗಲ್ಲ, ದುಡಿಯೋಕ್ಕಾಗಲ್ಲ, ಏನಿಲ್ಲ. ಇಲ್ಲಾದರೆ ಸ್ವಲ್ಪ ವ್ಯಾಪಾರ ಆಗುತ್ತೆ. ನಾವು ಹಂಗೋ ಹಿಂಗೋ ಜೀವನ ಮಾಡ್ಕೊಳ್ತೀವಿ. ಇಲ್ಲಿ ಅಲ್ಗೋದ್ರೆ ನೀರಿಲ್ಲ, ಶೌಚಾಲಯ ಇಲ್ಲ, ಏನಿಲ್ಲ, ನೀರು ವ್ಯವಸ್ಥೆ ಇಲ್ಲ. ಅಲ್ಲಿ ಹೆಣ್ಮಕ್ಳೆಲ್ಲ ಗೋಲ್ಡ್ ಹೊಯ್ಕೊಳ್ತಾ ಇದ್ದಾರೆ. ಆಗ ಎಲ್ಲಿಗೆ ಹೋಗೋಕ್ಕೆ ನಾವು ಈಗ ಜಾಗ ಇಲ್ಲ ಅಂತ ಮೊದಲು ಕಡೆ ಹೋಗ್ತಾರೆ ಸರ್. ಶೌಚಾಲಯ ಅದಕ್ಕೂ ಇದಕ್ಕೂ ಹೆಂಗೆ ಸರ್ ಅಲ್ಲಿ ಹೋಗಿ ಜೀವನ ಮಾಡೋದು ಜನರು?